ಇವತ್ತೇ ನಾವು ಕಮಸಂದ್ರ ಗ್ರಾಮ ಪಂಚಾಯತಿ ಕಮಸಂದ್ರ ಗ್ರಾಮದಲ್ಲಿ ಇರುವಂಥ ಒಂದು ಜಮೀನಲ್ಲಿ ಇದೀವಿ ನಾವು. ಇದೆಲ್ಲ ಕೂಡ ಸೈಟ್ಗಳಾಗಿದೆ, ಹಿಂದುಗಡೆ ಎಲ್ಲ ಮನೆಗಳಾಗಿದೆ. ಈ ಕಡೆ ಮುಂದುಗಡೆ ಚೀಮನಬಂಡಳ್ಳಿ ಗ್ರಾಮ ಕೂಡ ಇದೆ. ನಾವು ನೋಡ್ದಂಗೆ ನಮ್ಮ ತಾತ ಮುತ್ತಾದ್ರ ಕಾಲದಿಂದ ಕೂಡ ಇದು ಕಾಲ್ದಾರಿ ಇದ್ದಂಥದ್ದು. ಅವತ್ತಿಂದ ಕೂಡ ಇದು ದಾರಿಯಾಗಿ ಇತ್ತು. ಆದರೆ ನಿನ್ನೆಯಿಂದ ಇದನ್ನೇನು ಮಾಡಿದ ದಾರಿನ ಪಕ್ಕದ ಜಮೀನವರು ಇದು ನಮ್ಮದು ಅಂತ ಒಂದು ಕಾರಣದಿಂದ ಮುಚ್ಚಾಕಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿರೋಂಥ ಮನೆಗಳಿಗೆಲ್ಲ ಕೂಡ ನಿನ್ನೆಯಿಂದ ದಾರಿ ಇಲ್ಲದೆ ತೊಂದರೆ ಆಗ್ತಾ ಇದೆ. ಮತ್ತೆ ಇಲ್ಲಿರೋಂಥ ಎಲ್ಲ ಮನೆಗಳು ಕೂಡ ಎಲ್ಲ ರೀತಿಯ ಒಂದು ಕಾನೂನು ಪ್ರಕಾರದಲ್ಲಿ ಖಾತೆಗಳಾಗಿದೆ. ಪಂಚಾಯಿತಿಯಿಂದ ಬರಬೇಕಿರೋಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗ ನಕ್ಷೆಯಲ್ಲೂ ಕೂಡ ದಾರಿ ಇದೆ. ಈಗಾಗಲೇ ಇದನ್ನು ಸರ್ವೆ ಕೂಡ ಮಾಡಿದ್ದಾರೆ. ಸರ್ವೆ ಮಾಡಿ ಚೆಕ್ ಬಂದಿಗಳು ಹಾಕಿ ದಾರಿನ ಕೂಡ ಗುರ್ಚಿಕೊಟ್ಟಿದ್ದಾರೆ. ರೆವಿನ್ಯೂಯಿಂದ, ಕಂದಾಯ ಇಲಾಖೆಯಿಂದ PDO ವರೆಗೂ ಕೂಡ ಹಸ್ತಾಂತರ ಕೂಡ ಮಾಡಿದ್ದಾರೆ. ಆದರೂ ಕೂಡ ಏಕಾಏಕಿ ನಿನ್ನೆ ದಾರಿ ಮುಚ್ಚಿರೋದ್ರಿಂದ ಇಲ್ಲಿರೋಂಥ ಎಲ್ಲ ಮನೆಗಳವರೆಗೂ ಮತ್ತು ಜಮೀನವರೆಗೂ ಸೈಟ್ಗಳು ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇರೋಂಥ ಕಾರಣ ಇವತ್ತು ನಾವು ಈ ಭಾಗದ RI ಅವ್ರನ್ನ PDO ಅವ್ರನ್ನ ಎಲ್ರಿಗೂ ಕೂಡ ಮಾನ್ಯ ತಹಸೀಲ್ದಾರ್ ಅವ್ರಿಗೂ ಕೂಡ ಕರೆ ಮಾಡಿದ್ವಿ. ಅವರು ಕರೆ ಸ್ವೀಕರಿಸಿಲ್ಲ. ಅವರ ಮುಖಾಂತರ ಇವತ್ತು ನಮ್ಮ ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಂತ ನಾವು ಈ ಇಲ್ಲಿನ ವಾಸಸ್ಥರು ಯಾರಿದ್ದಾರೆ ಅವ್ರ ಪರವಾಗಿ ಪ್ರಬುದ್ಧ ಪ್ರಜಾವೇದಿಕೆಯಿಂದ RI ಅವರಲ್ಲಿ PDO ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸ್ಕೊಡ್ಬೇಕು ಸರ್. ನಿನ್ನೆಯಿಂದ ತೀರಾ ಸಮಸ್ಯೆ ಆಗಿದೆ. ಕಾಲ್ದಾರಿ ಹೆಂಗೈತೆ ಬಂದು ಇಲ್ಲಿ ಕಷ್ಟಾಗಿ ಹಂಗೆ ಹೋಗುವ ಆಯ್ತಾ. ಇವ್ರ ಮನೆ ನಮ್ಮ ದೊಡ್ಡಪ್ಪ ಅವ್ರ ಹತ್ರ ಕೇಳ್ಕೊಂಡು ಇಲ್ಲಿ ಜರಮಪ್ಪ ಯಾಕಡ ನಡ್ಸಪ್ಪ ಇವ್ರ ಮನೆ ಕಟ್ಟೋವಾಗ ಏನಂತ ఏం చెప్తున్నావు నువ్వు ఏమన్నా అడుగుతావా ఫస్ట్ అదే మ్యాటర్ ఇల్లు కట్టుకోండి మేడం నేను వచ్చి ఇల్లు కట్టుకున్న తర్వాత వచ్చి సైడ్ కావలేదా కొంచెం బాగా చేసి బాగా చేసినాక నాకు నేను వచ్చిందని నాకు కావలేదని అదేమో ఉంటే సమస్య నానేమో బీదాడు రాకపోవాలని నేను కడుక్కోడానికి ఎప్పుడు పంచాయతీలో చెప్పినట్టు అప్పుడు పంచాయతీలో అది రెవెన్యూ జమీనప్ప అది ఇంకా నలుకోవాలా అప్పుడు కావాలి అవుతుంది రెవెన్యూ చెప్పేసి పంచాయతీలో చెప్పాలి. సరే అనిసింది నాకు వచ్చింది వాళ్ళేమో రిపేషన్ అయిపోయి నేను వస్తా పోతా అని ಆಯ್ತಾ ಸರ್. ಮತ್ತೆ ಓಲು ಕೇಳ್ದಿರನೇ ಮಾಡಿಸ್ಬಿಟ್ಟು ಇದು ಮೊನ್ನೆ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ಕಾಲ್ದಾರಿದಲ್ಲಿ ಹೆಂಗ್ ಬಂದ್ರೆ ಹಂಗೆ ಹೋಗ್ಲಿ, ನಮಗೂ ಸಂತೋಷನೇ. ಇನ್ನೊಂದು ಹೇಳ್ತಾ ಇಲ್ಲ ಸರಿ. ಏಕಾಏಕಾಗಿ ನೀವು ರೋಡ್ ಮುಚ್ಚೋ ತಪ್ಪು ಸರ್. ನಷ್ಟ ಬಂತು ಕೇಳ್ರಿ, ನಷ್ಟ ಬಂದು ನಕಾಶ ದಾರಿ ಇದೆಯಾ ಸರ್? ನಕಾಶ ದಾರಿದಲ್ಲಿ ಹಿಂಗೈತೆ ಸರ್. ಅಲ್ಲ ಇಲ್ಲಿ ನೀನು ಎಲ್ರ ಮುಖ ನಮ್ಗೆ ನೋಟಿಸ್ ಕೊಟ್ಟು ಇಲ್ಲ ಅಂದ್ರೆ ನಮ್ಮ ಮುಂದೆ ಸರ್ವೆ ಮಾಡಿಸಿ ಈ ಥರ ಸರ್ವೆಗೆ ಹಾಕಿದೆ ಅಂತ ಹೇಳ್ಬಿಟ್ಟು ಸರ್ ಅದನ್ನೇ ಸರ್ ಅದನ್ನೇ ಸರ್. ಇವಾಗ ಇವ್ರು ಕೇಳ್ಕೊಂಡ್ಮೇಲೆ ದಾರಿ ಬಿಟ್ಬಿಟ್ರು ನಾವು ಬರ್ತಾ ಇರ್ಲಿಲ್ಲ. ಏಕಾಏಕಿ ಪೋಲ್ಗೆ ಹಾಕೊಂಡಿದ್ದಾರೆ ಸರ್. ಬಂದು ಕೇಳಿದ್ದಕ್ಕೆ ನಮ್ದು ಅಲ್ಲೋರ್ಗೂ ಬರುತ್ತೆ. ಈಗ ಅವರೇ ದೌರ್ಜನ್ಯ ಮಾಡಿರೋದು, ನಾವೆಲ್ಲ ದೌರ್ಜನ್ಯ ಮಾಡಿರೋದು. ನಮ್ದು ಇನ್ನೂ 14 ಅಡಿ ಐತೆ ಈ ಕಡೆ ಜಮೀನಲ್ಲಿ ಅಂತಾರೆ. ಒಂದು ಕೆಲಸ ಮಾಡಿ, ಫಸ್ಟ್ ಸೇರುಗೊಳಿಸಿ ನಾವು ಸರ್ವೆ ಮಾಡಿಸ್ತೀವಿ. ಸರ್ವೆ ಮಾಡಿಸಿದ್ಮೇಲೆ ಆಮೇಲೆ ನೀವೇನು ಮಾಡಕ್ ಹೋಗ್ಬಾರ್ದು. ನಾವು ಸರ್ವೆ ಮಾಡ್ತೀವಿ. ಕೆಲಸ ಮಾಡಿ ಸರ್, ಸರ್ವೆ ಮಾಡಿಸೋರ್ಗು ಯಾರು ಬರೋದು ಬೇಡ, ಯಾರು ಹೋಗೋದು ಬೇಡ. ದಾರಿ ಅಲ್ಲ ಸರ್. ನೀವ್ ಹೇಳೋದು ನಮ್ಗೆ ಅರ್ಥ ಆಗ್ತಾ ಇದೆ. ನೀವ್ ಹೇಳೋದು ನಮ್ಗೆ ಅರ್ಥ ಆಗ್ತಾ ಇದೆ. ನಾವ್ ಇರೋವಾಗ ಒಂದ್ ಮಾತು, ಇಲ್ದಿರೋವಾಗ ಒಂದ್ ಮಾತು ಮಾತಾಡ್ದೆ ಅವಾಗ ಏನ್ ಸರ್ ಮಾಡ್ಬೇಕು? ಅಲ್ಲಲ್ಲ ಪರ್ಸನಲ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪರ್ಸನಲ್ ಆಗಿ ನಾವು ಸರ್ ಅನುಭವಿಸ್ತಾರದು. ಅಲ್ಲಲ್ಲ ನೀವ್ ಹೇಳೋದಕ್ಕೆ ನಾನು ಒಪ್ಕೊಂತೀನಿ. ಎಲ್ಲಿಗೆ ಬಂದ್ರೆ ಅಲ್ಲಿ ನಾವು ಬಿಟ್ಟು ನಮ್ದೇ ಬೇಕಾದ್ರೆ ಇನ್ನ 5 ಅಡಿ ಬಿಡ್ತೀವಿ. ನಾವು ಅದಲ್ಲ, ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಬಿಡೋಕ್ ರೆಡಿ ಅನ್ನೋದಕ್ಕೆ ನಮ್ಮ ಹತ್ರ ಬಂದು ಸರ್ ಇನ್ನ 5 ಅಡಿ ನಾವು ಬಿಡ್ತೀವಿ. ಯಾಕಂದ್ರೆ ನಾವು ಓಡಾಡೋ ಜಾಗದಲ್ಲಿ ನಮ್ದಿನ್ನೂ 14 ಅಡಿ ಐತೆ. ನೀರ್ ಯಾರು ಬಂದಿರೋದು, ಯಾವನಿಲ್ಲ ಹಾಕಿರೋದು ಅಂತ ಹೇಳ್ಬಿಟ್ಟು 10 ಜನ ಸೇರ್ಸ್ಕೊಂಡು ಮಾತಾಡಿದ್ರೆ ಏನ್ ಸರ್ ಏಕವಚನದಲ್ಲಿ ಮಾತಾಡಿದ್ರೆ ನಾವು ಬಿಡಕ್ಕಾಗತ್ತೆ ಸರ್? ನೀವೇ ಹೇಳಿ ಸರ್. ಇವಾಗ ನಿಮ್ಮ ಆಯ್ತು ಸರ್ ಹೋಗಿ ಸರ್ ಅಂತ ಹೇಳ್ಬಿಟ್ಟು ನೀವು ಹೋಗೋದ್ಮೇಲೆ ನಿಮ್ಮನ್ನ ಬೈದ್ರೆ ನಿಮ್ಗೆ ಏನಂತ ಸರ್? ನೀವ್ ಹೇಳಿ. ನಾವು ಅದಕ್ಕೆ ಆಯ್ತು ಅಂತ ಹೇಳಿ ನಕಾಸಲ್ಲಿ ಹೆಂಗಿದೆ ಹಂಗ್ ಮಾಡ್ಲಿ. ನಮ್ದು ನಾನು ಹೋಯ್ತು ಅಂದ್ರೆ ಅದೇ ಹೇಳ್ತಾ ಇರೋದು. ಇರೋದನ್ನ ನಾವ್ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ದಾರಿ ಇದ್ರೆ ಆರಾಮಾಗಿ ತಗೊಳ್ರಿ. ಅವ್ರ ಪ್ರಕಾರ ನಕಾಶನ್ ದಾರಿ ಆ ಕಡೆ ಬರುತ್ತೆ, ನಿಮ್ದು ಈ ಕಡೆ ಬರುತ್ತೆ. ನಮ್ದು ಬರೋದಿಲ್ಲ ಸರ್ ದಾರಿ. ನಿಮ್ ದಾರಿ ನಿಮ್ ಜಮೀನ್ ಈ ಕಡೆ ಬರುತ್ತೆ ಅಂತ ಹೇಳ್ತಿದ್ರೆ ಕೇಳಿ. ಗೊಂದಲ ಇದೆ. ಅವಾಗ ನಾವು ಇಲ್ಲ, ಇವ್ರು ಯಾರು ಇಲ್ಲ. ನಮ್ಮ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದ್ಸಲ ಸರ್ವೆ ಮಾಡಿಸಿ ನೀವು ತಗೊಳ್ಳಿ. ದಾರಿ ಬಂದ್ರೆ ನಾವು ಹತ್ತಿಗಿರಿ ಜನ ಓಡಾಡ್ತಾರೆ. ನಿಮ್ ಜಾಗದಲ್ಲಿ ಬಂದ್ರೆ ತೆರವು ಮಾಡ್ಕೊಡ್ತೀವಿ. ಪೋಲಗಳು ತೆಗೆದುಕೊಂಡು ಆಮೇಲೆ ಸೆಕೆಂಡ್ರಿ ಅಲ್ಲ ಸರ್. ಅದು ಇವಾಗ ಅದರಿಂದಾನೇ ಪ್ರಾಬ್ಲಮ್.
ಮಾಡಿದ್ದು ಸುತ್ತಲವರೆಗೂ ಮಾಡಿದ್ವಿ ಅಷ್ಟೇ, ಈ ಕಡೆ ಮಾಡಿದ್ವಿ. ಈಗ ಆ ತೆರವುಗೊಳಿಸಿ ನೆಕ್ಸ್ಟು ಸರ್ವೆಗೆ ಹಾಕ್ಸ್ಬಿಟ್ಟು ಸರ್ವೆ ಮಾಡಿಸಿ ಮತ್ತೊಮ್ಮೆ ಊರು ಎಲ್ಲಿದ್ದೀವಿ ಅಲ್ಲಿ ಎಂಡುವರೆಗೂ